ಈ ದಿವಸ ಭರವಸೆ ಸಮಿತಿಯ ಅಧ್ಯಕ್ಷನಾಗಿ ಸಮಿತಿಯ ಸಭೆಯನ್ನು 11 ಗಂಟೆಯಿಂದ 1:30 ಗಂಟೆವರೆಗೂ ಕೂಡ ನಡೆಸಿದ್ದೀವಿ. ಇಂದಿನ ವಿಶೇಷವಾದಂಥದ್ದು ಅಂತ ಹೇಳಿದ್ರೆ RDPR ಡಿಪಾರ್ಟ್ಮೆಂಟ್ನಿಂದ ಬಂದಂಥ ಸಭೆ. RDPR ಅಲ್ಲಿ ಅಂತ ಹೇಳಿದ್ರೆ ಸದನದಲ್ಲಿ RDPR ಸಚಿವರು ಯಾವುದೆಲ್ಲ ಸದಸ್ಯರುಗಳ ಪ್ರಶ್ನೆಗಳಿಗೆ ಭರವಸೆಗಳನ್ನು ನೀಡಿದ್ರು, ಆ ಭರವಸೆಗಳು ಎಷ್ಟು ಮಟ್ಟಿಗೆ ಕಾರ್ಯಗತ ಆಗಿದೆ, ಬಾಕಿ ಇರೋದು ಎಷ್ಟಿದ್ದಾವೆ, ಕಾರ್ಯಗತ ಆಗಿಲ್ಲದಿದ್ದರೆ ಕಾರಣ ಏನು, ಅದನ್ನೆಲ್ಲವನ್ನು ಕೂಡ ವಿಮರ್ಶೆ ಮಾಡಿ ತುರ್ತಾಗಿ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಸೂಚನೆಯನ್ನು ಕೊಡ್ತಕ್ಕಂಥ ಅಧಿಕಾರ ಸಮಿತಿಗಿದೆ. ಆ ಸಮಿತಿ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನು ಮಾಡಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಕೆಲವು ಪ್ರಮುಖವಾದಂಥ ಸಲಹೆಗಳನ್ನು ಕೂಡ ಪಂಚಾಯಿತಿಗಳು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸುತ್ತೆ, ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಇಲಾಖೆಯಿಂದ ತಗೋಬೇಕು ಅಂತಕ್ಕಂಥ ಬಗ್ಗೆನೂ ಕೂಡ ನಮ್ಮ ಸಮಿತಿಯಲ್ಲಿ ಎಲ್ಲ ಹಿರಿಯ ಶಾಸಕರುಗಳೆಲ್ಲ ಇದ್ದಾರೆ. ಅದರಲ್ಲಿ ನಮ್ಮ ಮಂಜುನಾಥ್ರವರು, ಅವರು ಕೂಡ ರಸ್ತೆಗಳು, ಅವರು ಹಾನೂರಿನ ಶಾಸಕರಿದ್ದಾರೆ. ರಸ್ತೆಗಳು ಏನಿದೆ ಹಳ್ಳಿಗಾಡಿನಲ್ಲಿ ಒಂದು ಭೂಮಿಯಿಂದ ಇನ್ನೊಂದು ಭೂಮಿಗೆ ಮೊದಲಿಂದನೂ ಕೂಡ ಬದು ಮೇಲೆ ಎಲ್ಲ ಓಡಾಡ್ಕೊಂಡಿದ್ರು. ನಕಾಸೆ ರಸ್ತೆ ಇದ್ದರೆ ಅಥವಾ ಕಾರ್ಟ್ ರೋಡ್ ಏನಾದ್ರು ಬಂದು ನಕಾಶೆನಲ್ಗಳು ಇದ್ದರೆ ಅದನ್ನು ಕುಲ ಮಾಡಿಸ್ತಕ್ಕಂಥದ್ದಕ್ಕೆ ಅಧಿಕಾರ ಇದೆ, ಕಂದಾಯ ಇಲಾಖೆಯವರು ಮಾಡಿಸ್ತಾರೆ. ಆದರೆ ವಾಡಿಕೆ ರಸ್ತೆಗಳು ಇರ್ತವೆ. ಈಗ ಏನಾಗ್ತದೆ, ಮುಂದೆ ಯಾರ್ದೋ ಒಬ್ಬರು ಭೂಮಿ ಯಾರೋ ಬಲಾಢ್ಯರು ತೊಗೊಂಡ್ಬಿಟ್ರೆ ಅವ್ನು ಫೆನ್ಸಿಂಗ್ ಹಾಕ್ಬಿಟ್ರೆ ವಾಡಿಕೆ ರಸ್ತೆನೇ ಇರೋದಿಲ್ಲ, ಪೂರ್ಣವಾಗಿ ಮುಚ್ಚಿಬಿಡ್ತಾರೆ. ಮೊದಲೆಲ್ಲ ಬದು ಮೇಲೆ ಆಳುಗಳು, ಅವರು ಹುಲ್ಲುವರೆಗಳು, ಭತ್ತದ ಹೊರೆ ಇರ್ಬೋದು, ಇನ್ನೊಂದು ಇರ್ಬೋದು, ಸಾಮಗ್ರಿಗಳಿರ್ಬೋದು, ಒಬ್ಬೊಬ್ರು ತೊಗೊಂಡು ಹೋಗ್ತಾಯಿದ್ರು. ರೈತರು ಕೂಡ ಸಹಕಾರ ಕೊಡ್ತಾಯಿದ್ರು. ಈಗ ಇವರು ಆ ಕಾಲದಲ್ಲಿ ಈ ಕಾಲದಲ್ಲಿ ಎಲ್ಲ ಫೆನ್ಸಿಂಗ್ ಹಾಕೋದ್ರಿಂದ ಇವರು ಹೋಗ್ಬೇಕಂದ್ರೆ ಹೆಲಿಕಾಪ್ಟರ್ಲ್ಲಿ ಹೋಗ್ಬೇಕು, ಆ ಥರ ಆಗ್ಬಿಡ್ತೈತೆ. ಅದಕ್ಕೋಸ್ಕರ ಅದು ಮುಂದೂ ಕೂಡ ಇನ್ನೂ ಇದು ದೊಡ್ಡ ಬೃಹದಾಕಾರವಾಗಿ ಸಮಸ್ಯೆ ಬರ್ತದೆ. ಅದನ್ನು ನಿವಾರಣೆ ಮಾಡಲಿಕ್ಕೆ ಈಗಲಿಂದನೇ ಯಾವುದಾದ್ರು ಮಾರ್ಗೋಪಾಯ ಕಂಡ್ಕೋಬೇಕು ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿ ಈ ದಿವಸ ಚರ್ಚೆನೂ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಈ ಆಸ್ತಿ ಇದೆಯಲ್ಲ, ಸಾರ್ವಜನಿಕ ಆಸ್ತಿ ಅಂದರೆ ಹಳ್ಳಿನಲ್ಲಿ ಒಂದು ಸ್ಕೂಲ್ ಕಟ್ಕೋಬೇಕು ಅಂತ ಅಂದರೆ ಊರಿನವರು ಕಟ್ಕೊಳ್ರಪ್ಪ ಎಷ್ಟನ ಆಗಲಿ ಅಂತ ಹೇಳಿರ್ತಾರೆ. ಇವ್ರು ಕಟ್ಕೊಂಬಿಟ್ಟು ಇರ್ತಾರೆ. ಯಾಕೆಂದರೆ ನೀವು ಎಲ್ಲ ಹಳ್ಳಿಯಿಂದ ಬಂದಿರೋ ನಿಮಗೂ ಕಷ್ಟ ಇರೋದು ಗೊತ್ತಿರುತ್ತೆ. ಒಂದು ಆಸ್ಪತ್ರೆ ಕಟ್ಟಬೇಕು ಅಂದ್ರೆ ಕಟ್ಕೊಳಪ್ಪ ಅಂತಾರೆ. ಒಂದು ಅಂಗನವಾಡಿ ಕಟ್ತೀವಿ ಅಂದರೆ ಕಟ್ಕೊಳ್ರಿ ಎಲ್ಲ ಒಂದು ಕಡೆ ಪಾಪ ಮಕ್ಕಳಿಗೆ ಅಂತೇಳಿ ಭಾಳ ಉದಾರವಾಗಿ ಹಿರಿಯರೆಲ್ಲ ಕೊಟ್ಟಿರ್ತಾರೆ. ಈಗ ಏನಾಗಿದೆ, ಈಗ ನನ್ನ ಕ್ಷೇತ್ರದಲ್ಲೂ ಕೂಡ ನಮ್ಮ ಜಿಲ್ಲೆನಲ್ಲೂ ಭಾಳಷ್ಟು ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥದ್ದು ಅಂತ ಹೇಳಿದ್ರೆ, ಹಿಂದೆ ಒಂದು ವೆಟರ್ನರಿ ಆಸ್ಪತ್ರೆ ಭಾಳ 3 ತಲೆಮಾರಿನ ಹಿಂದೆ ಕಟ್ಟಿದ್ದಾರೆ. ಈಗ ಅದನ್ನು ಕೆಡಬಿಟ್ಟು ಹೊಸದಾಗಿ ಕಟ್ಟಬೇಕು. ಕೆಡವೋವರೆಗೂ ಸುಮ್ಮನಿರ್ತಾರೆ. ಕೆಡವಿದ ಮೇಲೆ ಅಲ್ಲಿ ಹೋಗ್ತಿದ್ದಂಗೆ ಕಟ್ಟಲಿಕ್ಕೆ ಇಲ್ಲ ರೀ, ನಮ್ಮ ತಾತ ಕೊಟ್ಟವನ್ನ ಅಷ್ಟೇ ಕಂಡ್ರಿ, ನಾವು ಕೊಡಲು ಹೋಗ್ರಿ, ಇದು ನಮ್ಮದೇ ಇದು ಅಂತಾರೆ. ಈ ರೀತಿ ತೊಂದರೆಗಳು ಆಗ್ತವೆ. ಅದಕ್ಕೋಸ್ಕರ ಈ ಥರದ ತೊಂದರೆಗಳನ್ನು ಮುಂದೆ ಅನುಭವಿಸಬಾರ್ದು ಅಂತೇಳಿ ಈಗ ಗ್ರಾಮ ಪಂಚಾಯತಿ ಕಚೇರಿಗಳಿದ್ದಾವೆ, ಎಲ್ಲೋ ಕಟ್ಕೊಂಡಿದ್ದಾರೆ. ಅದರದ್ದೇ ದಾಖಲೆ ಆ ಪಂಚಾಯತಿಲಿ ಮಾಡಿಕೊಂಡಿಲ್ಲ, ಅವರು ಖಾತೆನೇ ಮಾಡ್ಕೊಂಡಿರೋದಿಲ್ಲ ಅವರು. ಮತ್ತು ಸ್ಕೂಲ್ಗಳು ಕಟ್ಟಿದ್ದಾವೆ, ಸ್ಕೂಲ್ ರೂಮ್ ಕಟ್ಟಿದ್ದಾರೆ, ಇನ್ನು ದಾನಿಗಳು ಕೊಟ್ಟಿರ್ತಾರೆ. ಈಗ ಅದನ್ನು ಕೂಡ ಪಂಚಾಯತಿಗಾಗಲಿ ಸರ್ಕಾರಕ್ಕಾಗಲಿ ಯಾವುದೇ ಅದರ ಮೇಲೆ ಅಧಿಕಾರ ಇರೋವಂಥ ದಾಖಲೆಗಳು ಆಗಿಲ್ಲ. ಆ ಒಂದು ದೃಷ್ಟಿಯಿಂದ ಆ ರೀತಿ ಪಂಚಾಯತಿಗೆ ಸಂಬಂಧಪಟ್ಟಿದ್ದು ತಾಲೂಕು ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಸರ್ಕಾರದ ಆಸ್ತಿಗಳು ಯಾವ್ಯಾವ ಇದ್ದಾವೆ ಅವನ್ನೆಲ್ಲವನ್ನು ಕೂಡ ಆಯಾ ಇಲಾಖೆಯ ಹೆಸರಿಗೆ ಅದು ಹಸ್ತಾಂತರ ಅಂತಲ್ಲ, ಅದು ಅವರ ಹೆಸರಿಗೆ ದಾಖಲಾತಿಗಳು ಆಗಲಿ ಅಂತ ಹೇಳಿ ಅದನ್ನು ಆ ಕ್ರಮವನ್ನು ಕೂಡ RDPRನಿಂದ ತಗೋಬೇಕು ಅಂತಕ್ಕಂಥದ್ದು. ಹಾಗೆಯೇ ನಮ್ಮ ಮುಖ್ಯಮಂತ್ರಿಗಳು ಹಿಂದೆ 2025 ಡಿಸೆಂಬರ್ಲಿ ಕಾಣಿಸುತ್ತೆ, ಅದು ಏನು ಗ್ರಾಮ ಸಭೆಗಳನ್ನು ಲೈವ್ ಅದನ್ನು ಆ ಪಂಚಾಯತಿಲಿರ್ತಕ್ಕಂಥ ಎಲ್ಲ ಜನರು ಕೂಡ ಅದನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮವನ್ನು ಅಲ್ಲಿ ಹಾನೂರಿನ ಒಂದು ಪಂಚಾಯತಿನಲ್ಲಿ ಮುಖ್ಯಮಂತ್ರಿಗಳು ಅದನ್ನು ಚಾಲನೆ ಕೊಟ್ಟಿದ್ದರು. ಅದೇ ರೀತಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಸಭೆ, ಎಲ್ಲ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಸಭೆಗಳಿಗೆ ಒಂದು ಲೈವ್ ಇದನ್ನು
ಲೈವ್ ಸ್ಟ್ರೀಮಿಂಗ್ ಅದನ್ನು ಮಾಡತಕ್ಕಂಥದ್ದಕ್ಕೆ ಸಂಪೂರ್ಣ ಮುಗಿಸ್ಬೇಕು ಅದನ್ನು ಕೂಡ ಅಂತಕ್ಕಂಥ ಚರ್ಚೆಗಳು ಸಲಹೆಗಳು ಮಾಡಿದ್ದೇವೆ. ಇವತ್ತು ಈ ದಿವಸ ಭರವಸೆ ಸಮಿತಿಯ ಅಧ್ಯಕ್ಷನಾಗಿ ಸಮಿತಿಯ ಸಭೆಯನ್ನು 11 ಗಂಟೆಯಿಂದ 1:30 ಗಂಟೆವರೆಗೂ ಕೂಡ ನಡೆಸಿದ್ದೀವಿ. ಇಂದಿನ ವಿಶೇಷವಾದಂಥದ್ದು ಅಂತ ಹೇಳಿದ್ರೆ RDPR ಡಿಪಾರ್ಟ್ಮೆಂಟ್ನಿಂದ ಬಂದಂಥ ಸಭೆ. RDPR ಅಲ್ಲಿ ಅಂತ ಹೇಳಿದ್ರೆ ಸದನದಲ್ಲಿ RDPR ಸಚಿವರು ಯಾವುದೆಲ್ಲ ಸದಸ್ಯರುಗಳ ಪ್ರಶ್ನೆಗಳಿಗೆ ಭರವಸೆಗಳನ್ನು ನೀಡಿದ್ರು, ಆ ಭರವಸೆಗಳು ಎಷ್ಟು ಮಟ್ಟಿಗೆ ಕಾರ್ಯಗತ ಆಗಿದೆ, ಬಾಕಿ ಇರೋದು ಎಷ್ಟಿದ್ದಾವೆ, ಕಾರ್ಯಗತ ಆಗಿಲ್ಲದಿದ್ರೆ ಕಾರಣ ಏನು, ಅದನ್ನೆಲ್ಲವನ್ನು ಕೂಡ ವಿಮರ್ಶೆ ಮಾಡಿ ತುರ್ತಾಗಿ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಸೂಚನೆಯನ್ನು ಕೊಡ್ತಕ್ಕಂಥ ಅಧಿಕಾರ ಸಮಿತಿಗಿದೆ. ಆ ಸಮಿತಿ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನು ಮಾಡಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಕೆಲವು ಪ್ರಮುಖವಾದಂಥ ಸಲಹೆಗಳನ್ನು ಕೂಡ ಪಂಚಾಯಿತಿಗಳು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸುತ್ತೆ, ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಇಲಾಖೆಯಿಂದ ತಗೋಬೇಕು ಅಂತಕ್ಕಂಥ ಬಗ್ಗೆನೂ ಕೂಡ ನಮ್ಮ ಸಮಿತಿಯಲ್ಲಿ ಎಲ್ಲ ಹಿರಿಯ ಶಾಸಕರುಗಳು ಎಲ್ಲ ಇದ್ದಾರೆ. ಅದರಲ್ಲಿ ನಮ್ಮ ಮಂಜುನಾಥ್ರವರು, ಅವರು ಕೂಡ ರಸ್ತೆಗಳು, ಅವರು ಹಾನೂರಿನ ಶಾಸಕರಿದ್ದಾರೆ. ರಸ್ತೆಗಳು ಏನಿದೆ ಹಳ್ಳಿಗಾಡಿನಲ್ಲಿ ಒಂದು ಭೂಮಿಯಿಂದ ಇನ್ನೊಂದು ಭೂಮಿಗೆ ಮೊದಲಿಂದನೂ ಕೂಡ ಬದು ಮೇಲೆ ಎಲ್ಲ ಓಡಾಡ್ಕೊಂಡಿದ್ರು. ನಕಾಸೆ ರಸ್ತೆ ಇದ್ದರೆ ಅಥವಾ ಕಾರ್ಟ್ ರೋಡ್ ಏನಾದ್ರು ಬಂದು ನಕಾಸೆ ನೆಲಗಳು ಇದ್ದರೆ ಅದನ್ನು ಕುಲ್ಲ ಮಾಡಿಸ್ತಕ್ಕಂಥದ್ದಕ್ಕೆ ಅಧಿಕಾರ ಇದೆ, ಕಂದಾಯ ಇಲಾಖೆಯವರು ಮಾಡಿಸ್ತಾರೆ. ಆದರೆ ವಾಡಿಕೆ ರಸ್ತೆಗಳು ಇರ್ತವೆ. ಈಗ ಏನಾಗ್ತದೆ, ಮುಂದೆ ಯಾರ್ದೋ ಒಬ್ಬರು ಭೂಮಿ ಯಾರೋ ಬಲಾಢ್ಯರು ತೊಗೊಂಡ್ಬಿಟ್ರೆ ಅವ್ನು ಫೆನ್ಸಿಂಗ್ ಹಾಕ್ಬಿಟ್ರೆ ವಾಡಿಕೆ ರಸ್ತೆನೇ ಇರೋದಿಲ್ಲ, ಪೂರ್ಣವಾಗಿ ಮುಚ್ಚಿಬಿಡ್ತಾರೆ. ಮೊದಲೆಲ್ಲ ಬದು ಮೇಲೆ ಆಳುಗಳು, ಅವರು ಹುಲ್ಲುವರೆಗಳು, ಭತ್ತದ ಹೊರೆ ಇರ್ಬೋದು, ಇನ್ನೊಂದಿರ್ಬೋದು, ಸಾಮಗ್ರಿಗಳಿರ್ಬೋದು, ಒಬ್ಬೊಬ್ರಿಗೆ ತೊಗೊಂಡು ಹೋಗ್ತಾಯಿದ್ರು. ರೈತರು ಕೂಡ ಸಹಕಾರ ಕೊಡ್ತಾಯಿದ್ರು. ಈಗ ಇವರು ಆ ಕಾಲದಲ್ಲಿ ಈ ಕಾಲದಲ್ಲಿ ಎಲ್ಲ ಫೆನ್ಸಿಂಗ್ ಹಾಕೋದ್ರಿಂದ ಇವರು ಹೋಗ್ಬೇಕಂದ್ರೆ ಹೆಲಿಕಾಪ್ಟರ್ಲ್ಲಿ ಹೋಗ್ಬೇಕು, ಆ ಥರ ಆಗ್ಬಿಡ್ತೈತೆ. ಅದಕ್ಕೋಸ್ಕರ ಅದು ಮುಂದೂ ಕೂಡ ಇನ್ನೂ ಇದು ದೊಡ್ಡ ಬೃಹದಾಕಾರವಾಗಿ ಸಮಸ್ಯೆ ಬರ್ತದೆ. ಅದನ್ನು ನಿವಾರಣೆ ಮಾಡಲಿಕ್ಕೆ ಈಗಲಿಂದನೇ ಯಾವುದಾದ್ರು ಮಾರ್ಗೋಪಾಯ ಕಂಡ್ಕೋಬೇಕು ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿ ಈ ದಿವಸ ಚರ್ಚೆನೂ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಈ ಆಸ್ತಿ ಇದೆಯಲ್ಲ, ಸಾರ್ವಜನಿಕ ಆಸ್ತಿ ಅಂದರೆ ಹಳ್ಳಿನಲ್ಲಿ ಒಂದು ಸ್ಕೂಲ್ ಕಟ್ಕೋಬೇಕು ಅಂತ ಅಂದರೆ ಊರಿನವರು ಕಟ್ಕೊಳ್ರಪ್ಪ ಎಷ್ಟನ ಆಗಲಿ ಅಂತ ಹೇಳಿರ್ತಾರೆ. ಇವ್ರು ಕಟ್ಕೊಂಬಿಟ್ಟು ಇರ್ತಾರೆ. ಯಾಕೆಂದರೆ ನೀವು ಎಲ್ಲ ಹಳ್ಳಿಯಿಂದ ಬಂದಿರೋ ನಿಮಗೂ ಕಷ್ಟ ಇರೋದು ಗೊತ್ತಿರುತ್ತೆ. ಒಂದು ಆಸ್ಪತ್ರೆ ಕಟ್ಟಬೇಕು ಅಂದರೆ ಕಟ್ಕೊಳ್ಳಪ್ಪ ಅಂತಾರೆ. ಒಂದು ಅಂಗನವಾಡಿ ಕಟ್ತೀವಿ ಅಂದರೆ ಕಟ್ಕೊಳ್ರಿ ಎಲ್ಲ ಒಂದು ಕಡೆ ಪಾಪ ಮಕ್ಕಳಿಗೆ ಅಂತೇಳಿ ಭಾಳ ಉದಾರವಾಗಿ ಹಿರಿಯರೆಲ್ಲ ಕೊಟ್ಟಿರ್ತಾರೆ. ಈಗ ಏನಾಗಿದೆ, ಈಗ ನನ್ನ ಕ್ಷೇತ್ರದಲ್ಲೂ ಕೂಡ ನಮ್ಮ ಜಿಲ್ಲೆನಲ್ಲೂ ಭಾಳಷ್ಟು ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥದ್ದು ಅಂತ ಹೇಳಿದ್ರೆ, ಹಿಂದೆ ಒಂದು ವೆಟರ್ನರಿ ಆಸ್ಪತ್ರೆ ಬಹಳ 3 ತಲೆಮಾರಿನ ಹಿಂದೆ ಕಟ್ಟಿದ್ದಾರೆ. ಈಗ ಅದನ್ನು ಕೆಡಬಿಟ್ಟು ಹೊಸದಾಗಿ ಕಟ್ಟಬೇಕು. ಕೆಡವೋವರೆಗೂ ಸುಮ್ಮನಿರ್ತಾರೆ. ಕೆಡವಿದ ಮೇಲೆ ಅಲ್ಲಿ ಹೋಗ್ತಿದ್ದಂಗೆ ಕಟ್ಟಲಿಕ್ಕೆ ಇಲ್ಲ ರೀ, ನಮ್ಮ ತಾತ ಕೊಟ್ಟವನ್ನ ಅಷ್ಟೇ ಕಣ್ರಿ, ನಾವು ಕೊಡಲು ಹೋಗ್ರಿ, ಇದು ನಮ್ಮದೇ ಇದು ಅಂತಾರೆ. ಈ ರೀತಿ ತೊಂದರೆಗಳು ಆಗ್ತವೆ. ಅದಕ್ಕೋಸ್ಕರ ಈ ಥರದ ತೊಂದರೆಗಳನ್ನು ಮುಂದೆ ಅನುಭವಿಸಬಾರ್ದು ಅಂತೇಳಿ ಈಗ ಗ್ರಾಮ ಪಂಚಾಯತಿ ಕಚೇರಿಗಳಿದ್ದಾವೆ, ಎಲ್ಲೋ ಕಟ್ಕೊಂಡಿದ್ದಾರೆ. ಅದರದ್ದೇ ದಾಖಲೆ ಆ ಪಂಚಾಯತಿಲಿ ಮಾಡಿಕೊಂಡಿಲ್ಲ, ಅವರು ಖಾತೆನೇ ಮಾಡ್ಕೊಂಡಿರೋದಿಲ್ಲ ಅವರು. ಮತ್ತು ಸ್ಕೂಲ್ಗಳು ಕಟ್ಟಿದ್ದಾವೆ, ಸ್ಕೂಲ್ ರೂಮ್ ಕಟ್ಟಿದ್ದಾರೆ, ಇನ್ನು ದಾನಿಗಳು ಕೊಟ್ಟಿರ್ತಾರೆ. ಈಗ ಅದನ್ನು ಕೂಡ ಪಂಚಾಯತಿಗಾಗಲಿ ಸರ್ಕಾರಕ್ಕಾಗಲಿ ಯಾವುದೇ ಅದರ ಮೇಲೆ ಅಧಿಕಾರ ಇರೋವಂಥ ದಾಖಲೆಗಳು ಆಗಿಲ್ಲ. ಆ ಒಂದು ದೃಷ್ಟಿಯಿಂದ ಆ ರೀತಿ ಪಂಚಾಯತಿಗೆ ಸಂಬಂಧಪಟ್ಟಿದ್ದು ತಾಲೂಕು ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಸರ್ಕಾರದ ಆಸ್ತಿಗಳು ಯಾವ್ಯಾವ ಇದ್ದಾವೆ ಅವನ್ನೆಲ್ಲವನ್ನು ಕೂಡ ಆಯಾ ಇಲಾಖೆಯ ಹೆಸರಿಗೆ ಅದು ಹಸ್ತಾಂತರ ಅಂತಲ್ಲ, ಅದು ಅವರ ಹೆಸರಿಗೆ ದಾಖಲಾತಿಗಳು ಆಗಲಿ ಅಂತ ಹೇಳಿ ಅದನ್ನು ಆ ಕ್ರಮವನ್ನು ಕೂಡ RDPRನಿಂದ ತಗೋಬೇಕು ಅಂತಕ್ಕಂಥದ್ದು. ಹಾಗೆಯೇ ನಮ್ಮ ಮುಖ್ಯಮಂತ್ರಿಗಳು ಹಿಂದೆ 2025 ಡಿಸೆಂಬರ್ಲಿಂದ ಕಾಣಿಸುತ್ತೆ, ಅದು ಏನು ಗ್ರಾಮ ಸಭೆಗಳನ್ನು ಲೈವ್ ಅದನ್ನು ಆ ಪಂಚಾಯತಿಲಿರ್ತಕ್ಕಂಥ ಎಲ್ಲ ಜನರು ಕೂಡ ಅದನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮವನ್ನು ಅಲ್ಲಿ ಹಾನೂರಿನ ಒಂದು ಪಂಚಾಯತಿನಲ್ಲಿ ಮುಖ್ಯಮಂತ್ರಿಗಳು ಅದನ್ನು ಚಾಲನೆ ಕೊಟ್ಟಿದ್ದರು.
ಅದೇ ರೀತಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಸಭೆ, ಎಲ್ಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಸಭೆಗಳಿಗೆ ಒಂದು ಲೈವ್ ಇದನ್ನು ಲೈವ್ ಸ್ಟ್ರೀಮಿಂಗ್ ಅದನ್ನು ಮಾಡತಕ್ಕಂಥದ್ದಕ್ಕೆ ಸಂಪೂರ್ಣ ಮುಗಿಸ್ಬೇಕು ಅದನ್ನು ಕೂಡ ಅಂತಕ್ಕಂಥ ಚರ್ಚೆಗಳು ಸಲಹೆಗಳನ್ನು ಮಾಡಿದ್ದೇವೆ ಇವತ್ತು.